ಜಿಲ್ಲಾಡಳಿತ ಹಾಗೂ ಜಿಮ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ಕಲಬುರಗಿಯಲ್ಲಿಂದು ಆಯೋಜಿಸಿದ್ದ ವ್ಯಸನ ಮುಕ್ತ ದಿನಾಚರಣೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಢಗೆ ಚಾಲನೆ ನೀಡಿದರು. ಈ ವೇಳೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಜಡಿಯಪ್ಪ ಗೆದ್ಲಗಟ್ಟಿ, ಜಿಮ್ಸ್ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ಪ್ರಭುಕಿರಣ ವಿ ಗೋಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಶರಣಪ್ಪ ಢಗೆ ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗದೆ ಉತ್ತಮ ಜೀವನ ರೂಪಿಸಿಕೊಂಡು ತಮ್ಮ ಪೋಷಕರ ಕನಸು ನನಸು ಮಾಡಬೇಕು ಎಂದರು. ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತಿರಂತ ಆಶಿಸುತ್ತಾ ನೀವು ವೈಯಕ್ತಿಕವಾಗಿ ದೃಢ ಸಂಕಲ್ಪದಿಂದ ಈ ದುಶ್ಚಟಗಳಿಂದ ದೂರ ಇರ್ತೀರಂತ ನಂಬಿಸಿ. ಡಾಕ್ಟರ್ ಪ್ರಭು ಕಿರಣ ಗೋಗಿ, ಮದ್ಯಪಾನ, ಧೂಮಪಾನ ಹಾಗೂ ಮಾದಕ ವಸ್ತುಗಳ ಬಳಕೆಯು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದ್ದು ಪ್ರತಿಯೊಬ್ಬರೂ ಅವುಗಳಿಂದ ದೂರವಿರಬೇಕು ಎಂದು ಹೇಳಿದರು. ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡ್ತೀವಿ ಅಥವಾ ಕಡಿಮೆ ದರದಲ್ಲಿ ಮಾಡ್ತೀವಿ. ಇದರ ಟ್ರೀಟ್ಮೆಂಟ್ ಇದೆ. ತುಂಬಾ ಜನಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ. ಟ್ರೀಟ್ಮೆಂಟ್ ಇದೆ ಅಂತ ಒಂದು ಅರಿವು ಬರಬೇಕು ಸಮಾಜದಲ್ಲಿ. ವೈದ್ಯೆ ಡಾಕ್ಟರ್ ರುಕಯಾ ಆಸನ್, ಡಾಕ್ಟರ್ ಮಹಾಂತ ಶಿವಯೋಗಿಗಳ ಪರಿಕಲ್ಪನೆಯ ಮೇಲೆ ನಶೆ ಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು ಎಂದರು. ಇವೆಲ್ಲ ಜಾಗೃತಿ ಎಲ್ಲ ಮಾಡ್ತಾ ಇರ್ತೀವಿ. ಅದ್ರ ಸಲುವಾಗ ನಮ್ದು ನಶಾಲಿಂದ ನಮ್ದು ಎಲ್ಲ ಪಬ್ಲಿಕ್ ಹೂಎವರ್ ಇಟ್ ಈಸ್ ಅವರು ಮುಕ್ತ ಆಗ್ಬೇಕಂತ ನಮ್ದು ಒಂದು ಆಸೆಯಿಂದ. ಇದಕ್ಕೂ ಮುನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ನರ್ಸಿಂಗ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ತೆರಳಿ ಜನರಲ್ಲಿ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು.